ಓಂ ಸರ್ವಮಂಗಳಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಯುಗಾದಿ ಬಂತು. ಯುಗಗಳು ಕಳೆದರೂ ಯುಗಾದಿ ಬರ್ತಾನೆ ಇರುತ್ತೆ. ಹಾಗೆ ಯುಗಸ್ಯ ಆದಿ, ಯುಗದ ಆದಿ ಯುಗಾದಿ. ಈ ಯುಗಾದಿಯಲ್ಲಿ ಅಥವಾ ನಾವು ಇಂದು ಬೇವು ಬೆಲ್ಲದ ಮಹತ್ವ ಯಾಕೆ ಒಂದೊಂದು ಹಬ್ಬನೂ ಒಂದು ವಿಶಿಷ್ಟತೆಯನ್ನು ಪಡ್ಕೊಂಡಿರುತ್ತೆ. ದೀಪಾವಳಿ ಒಂದು ವಿಶಿಷ್ಟತೆ, ಯುಗಾದಿ ಒಂದು ವಿಶಿಷ್ಟತೆ, ಅಕ್ಷಯ ತೃತೀಯ ಒಂದು ವಿಶಿಷ್ಟತೆ, ವಿಜಯದಶಮಿ ಒಂದು ವಿಶಿಷ್ಟತೆ, ಹಾಗೆ ಒಂದೊಂದು ಕೂಡ ಒಂದು ವಿಶಿಷ್ಟತೆ. ಈ ವಿಶಿಷ್ಟತೆಗಳಲ್ಲಿ ಈಗ ನಮಗೆ ಈ ಯುಗಾದಿ ವಿಚಾರದಲ್ಲಿ ಅಥವಾ ಬೇವು ಬೆಲ್ಲದ ವಿಚಾರದಲ್ಲಿ ನೋಡೋಕ್ಕೆ ಹೋದಾಗ ಈ ಬೇವು ಬೆಲ್ಲ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿರುತ್ತೆ. ಯಾಕೆಂತೇಳಿದ್ರೆ ನಾವು ಬೇವು ಅಥವಾ ಬೆಲ್ಲ ಅಂದಾಗ ಆಯುರ್ವೇದದಲ್ಲಿ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂತಹ ಎರಡೂ ಹೆಸರುಗಳು ಕೂಡ ಆಗಿರುತ್ತೆ. ಈ ಬೇವು ಅಂತಕ್ಕಂಥದ್ದು ಆರೋಗ್ಯವರ್ಧಕ ಕೂಡ ಹೌದು, ಶಕ್ತಿವರ್ಧಕನೂ ಹೌದು. ಅದೇ ರೀತಿಯಾಗಿ ಬೆಲ್ಲ ಅಂತಕ್ಕಂಥದ್ದೂ ಕೂಡ ಶಕ್ತಿವರ್ಧಕ, ಆರೋಗ್ಯವರ್ಧಕನೂ ಆಗಿದೆ. ಹಾಗೆ ನಾವು ಜೀವನವೆಲ್ಲ ಈ ಬೇವು ಬೆಲ್ಲ ಅಂತಕ್ಕಂಥದ್ದನ್ನು ಇನ್ನೊಂದು ರೀತಿ ನೋಡೋಕೆ ಹೋದಾಗ ಬೇವು ಅಂತಕ್ಕಂಥದ್ದು ನಮಗೆ ಕಷ್ಟಕಾರಕ ಅಥವಾ ದುಃಖಕಾರಕ ಅಂತ ಹೇಳಿದ್ರೆ, ಬೆಲ್ಲ ಅಂತಕ್ಕಂಥದ್ದು ಸುಖಕಾರಕ, ಸಂತೃಪ್ತಿಕಾರಕ, ಅದೃಷ್ಟಕಾರಕ ಕೂಡ ಆಗಿರುತ್ತೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ಬೇವು ಬೆಲ್ಲ ಎರಡನ್ನೂ ಸವಿದವ ಕವಿ ಮಲ್ಲ ಅಂತಾರೆ. ಎರಡನ್ನೂ ಯಾರು ಸವಿತಾನೋ ಅವ ಕವಿ. ಅಂದರೆ ಎಲ್ಲೋ ಒಂದು ಕಡೆ ಯಾವುದೇ ಆಲೋಚನೆಗಳಿಲ್ಲದೆ ನಿರರ್ಗಳವಾಗಿ ಆತನ ಒಂದು ಕಾವ್ಯಗಳು ಕವಿಯಿಂದ ಬರ್ತಕ್ಕಂತಹ ಎಲ್ಲವೂ ಕೂಡ ಆತನಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಇದು ತೋರಿಸ್ತೀವಿ. ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬೇವು ಬೆಲ್ಲವನ್ನು ಮಿಶ್ರಣ ಮಾಡಿ ನಾವು ತಿನ್ನೋದ್ರಿಂದ ನಮಗೆ ಏನು ಇದರ ಮಹತ್ವ ಏನು ಅಂತಕ್ಕಂಥದ್ದನ್ನು ನೋಡೋಕ್ಕೆ ಹೋದಾಗ ಆ ದಿನವೇ ಯಾಕೆ ತಿನ್ನಬೇಕು, ಹಾಗೆ ವರ್ಷ ಪೂರ್ತಿ ನಾವು ಬೇವು ಬೆಲ್ಲ ತಿನ್ನಬಾರ್ದಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಬರುತ್ತೆ. ಕಷ್ಟ ಸುಖಗಳ ಸಂಕೇತ ಆಗಿರುತ್ತೆ. ಹೊಸ ವರ್ಷದ ದಿನದಲ್ಲಿ ನಾವು ಏನು ಈ ಬೇವು ಬೆಲ್ಲವನ್ನು ಸವಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣತೆ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಗಳನ್ನು ಬೇವು ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಹಾಗೆಯೇ ನಮಗೆ ಈ ಬೇವು ಬೆಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಿದಾಗ ನಮ್ಮಲ್ಲಿ ರಜೋಗುಣ, ತಮೋಗುಣ, ಸತ್ವಗುಣಗಳಿರುತ್ತೆ. ಈ ಮೂರೂ ಗುಣಗಳು ಕೂಡ ಒಂದು ಬ್ಯಾಲೆನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅಷ್ಟೇ ಚೈತ್ರ ಮಾಸ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಕೃತಿ ಹೊಸ ಚಿಗುರನ್ನು ಕೊಟ್ಟಿರುತ್ತೆ. ಅದೇ ಬೇವಿನ ಹೊಸ ಚಿಗುರಿನ ಜೊತೆ ಬೆಲ್ಲವನ್ನು ಸವಿದಾಗ ದೇಹ ಅಥವಾ ನಮ್ಮ ಮನಸ್ಸು, ನಮ್ಮ ಸಂಕಲ್ಪಗಳು ಎಲ್ಲವೂ ಕೂಡ ಹೊಸತನವನ್ನು ಪಡೀತಕ್ಕಂತಹ ಸಾಧ್ಯತೆ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಈ ಒಂದು ಸೂರ್ಯ ಭೂಮಿಯ ಸಮೀಪದಲ್ಲಿರ್ತಾನೆ ಈ ಸಮಯದಲ್ಲಿ. ಹಾಗಾಗಿನೇ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ತಾಪಮಾನ ಜಾಸ್ತಿ ಇರುತ್ತೆ. ಹಾಗೆ ಬಿಸಿಲು ಎಲ್ಲಿಯೂ ಕೂಡ ಜಳಜಳಿಸ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ದೇಹ ಸಮತೋಲನವನ್ನು ಕಳ್ಕೊಳ್ತಕ್ಕಂಥದ್ದು, ದೇಹದಲ್ಲಿ ನಿಶಕ್ತಿ ಉಂಟಾಗ್ತಕ್ಕಂಥದ್ದು. ಈ ಸಂದರ್ಭಕ್ಕೆ ಅನುಸಾರವಾಗಿ ಓನ್ಲಿ ಶಾಸ್ತ್ರೋಕ್ತವಾಗಿ ಏನೋ ಎಲ್ಲರೂ ಎಷ್ಟೋ ಜನ ಬೇವು ಬೆಲ್ಲನ ಬರೀ ನಾಲ್ಗೆ ಮೇಲೆ ಇಟ್ಕೊಂಡು ಸಾಕಪ್ಪ ಅಂದ್ಬಿಡ್ತಾರೆ. ಈ ಬೇವು ಮತ್ತು ಚಿಗುರು ಬೇವು ಮತ್ತು ಬೆಲ್ಲವನ್ನು ಎರಡನ್ನೂ ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ನಮಗೆ ಕೇವಲ ನಾವು ಸಾಮಾಜಿಕ ಆಧ್ಯಾತ್ಮಿಕವಾಗಿ ನಾವೆಷ್ಟೋ ಸರಿ ದೇಹಕ್ಕೆ ವೈಜ್ಞಾನಿಕವಾಗಿ ದೇಹಕ್ಕೆ ಒಳ್ಳೆಯದು ಅಂದರೂ ಕೂಡ, ಆದರೆ ಆಧ್ಯಾತ್ಮಿಕವಾಗಿ ಇದೊಂದು ಪದ್ಧತಿ ಅಂದರೂ ಕೂಡ, ಆದರೆ ನಾವು ಜ್ಯೋತಿಷ್ಯದ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದಾಗ ಇಲ್ಲಿ ಬೇವು ಮತ್ತು ಬೆಲ್ಲವನ್ನು ಸ್ವೀಕಾರ ಮಾಡೋದ್ರಿಂದ ಬೆಲ್ಲ ಅಂತಕ್ಕಂಥದ್ದು ಒಂದು ಸ್ವಲ್ಪ ಹಳದಿಯನ್ನು ತೋರಿಸಿದ್ರು, ಬೇವು ಅಂತಕ್ಕಂಥದ್ದು ಹಸಿರನ್ನು ತೋರಿಸಿದ್ರು ಕೂಡ ಇದು ನಮಗೆ ಗುರು ಮತ್ತು ಬುಧನ ಅನುಗ್ರಹ ಸಿಕ್ಕಿದಾಗ ಬೇರೆಯ ಗ್ರಹಗಳು, ಕೆಟ್ಟ ಗ್ರಹಗಳ ಶಕ್ತಿ ಕಡಿಮೆ ಆಗತ್ತೆ. ಹಾಗೆ ನಮಗೆ ಪಾಪಗ್ರಹಗಳ ಶಕ್ತಿ ಈ ಸಮಯದಲ್ಲಿ ದೇಹದಲ್ಲಿ ಕಡಿಮೆ ಆಗುತ್ತೆ, ಅದರ ಪ್ರಭಾವ ಕಡಿಮೆ ಆಗುತ್ತೆ, ಕರ್ಮಫಲಗಳು ಕಡಿಮೆ ಆಗ್ತಕ್ಕಂಥದ್ದು. ಹಾಗೆ ನಮಗೆ ಗೊತ್ತು ಈ ಒಂದು ಬೇವು ಅಂತಕ್ಕಂಥದ್ದು ಶುಗರ್ ಪೇಷಂಟ್ಸ್ಗೆ ಭಾಳಷ್ಟು ಪರಿಪೂರ್ಣವಾಗಿ ಒಂದು ರಾಮಬಾಣ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಹಾಗಾಗಿನೇ ಈ ಒಂದು ಬೇವು ಮತ್ತು ಬೆಲ್ಲವನ್ನು ಈ ವಾರ ಪೂರ್ತಿ ಸಹ ನಾವು ಸೇವಿಸೋದ್ರಿಂದ, ಬೇರೆಯವರಿಗೆ ಕೊಡೋದ್ರಿಂದ, ಅದಕ್ಕೆ ಅದ್ಭುತವಾದ ಶ್ಲೋಕ ಕೂಡ ನಮ್ಮಲ್ಲಿ ಹೇಳ್ತಾರೆ. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶನಾಯ
ನಿಂಬ ಕಂದಳ ಭಕ್ಷಣಂ ಅಂತ ಹೇಳಿಬಿಟ್ಟು ಕೂಡ ಈ ಶ್ಲೋಕವನ್ನು ಕೂಡ ಹೇಳ್ತಾರೆ. ಇದರಿಂದ ನಮಗೆ 100 ವರ್ಷ ಆಯುಸ್ಸು ಕೂಡ ಬರೋದರಿಂದ ಗ್ರಹ ಶಕ್ತಿಗಳು, ಗ್ರಹಕಾಟ ಕಡಿಮೆ ಆಗುತ್ತೆ, ಮನಸ್ಸಿನ ಆಲೋಚನೆಗಳು ಚೆನ್ನಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಈ ರಾಹು ಗ್ರಹ, ಕೇತು ಗ್ರಹ, ಕುಜಗ್ರಹ ಹಾಗೆ ಈ ಒಂದು ಶನಿ ಗ್ರಹ ಇದರ ಕಾಟ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಬೇವು ಬೆಲ್ಲ ಕೇವಲ ಸಾಂಪ್ರದಾಯಿಕ ಅಲ್ಲ, ಬೇವು ಬೆಲ್ಲ ಆರೋಗ್ಯವರ್ಧಕ, ಆಯುಸ್ವರ್ಧಕ, ಹೊಸ ವರ್ಷದ ಆರಂಭದಲ್ಲಿ ಇದು ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.